ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲಲ್ಲಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ವಿಡಿಯೋ ಸೀರೀಸ್ ಆಗಿರುತ್ತೆ ಇದು. ಆ್ಯಂಡ್ ಡೆಲಿವರಿ ವ್ಲಾಗ್ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಚಾನೆಲ್ ಆ ವಿಡಿಯೋಸ್ಗಳು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಎಸ್, ಟೈಮ್ ಹತ್ತತ್ರ 3 o'clock ಆಗ್ತಾ ಬರ್ತಾ ಇದೆ. ಭೈರವ್ ಕೂಡ ಸ್ಕೂಲಿಂದ ವಾಪಸ್ ಬಂದಿದ್ದಾನೆ. ಆ್ಯಂಡ್ ಇವಾಗ ಸ್ವಲ್ಪ ಟೈಮ್ ಆಯಿತು ನನಗೆ. ಪಾಪು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ಅವನು ಕೂಡ ಫೀಡ್ ಮಾಡಿ ಮಲ್ಕೊಂಡಾನೆ. ಸೊ ಏನಂದರೆ 2 hours ನನಗೆ ನನ್ನ ಮೀ ಟೈಮ್ ಅನ್ನೋದು ಸಿಗುತ್ತೆ ನನಗೆ. ಕೆಲವೊಂದ್ಸತಿ 1.5 hours ಕೂಡ ಎದ್ಬಿಡ್ತಾನೆ, ಬಟ್ ಯೂಶ್ವಲಿ 2 hours ತನಕ ಮಲಗ್ತಾನೆ. ಸೊ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾಟಿ ಕೋಳಿ ಸಾರು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ರೆಗ್ಯುಲರಾಗಿ ಮಾಡೋ ಅಂಥದ್ದೇ, ಬಟ್ ಯೂಶ್ವಲಿ ಬಾಣಂತಿಯರಿಗೆ ನಾನ್ ವೆಜ್ ಹೆಚ್ಚಾಗಿ ಕೊಡ್ತಾರೆ. ಸೊ ದಟ್ ಅದರಲ್ಲಿರುವಂಥ ಪ್ರೋಟೀನ್ ಅಂಶ ಮಗುಗೂ ಹೋಗಲಿ ಅಂತ ಹೇಳಿ. ಸೊ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡಿದ್ದೀನಿ ಇವತ್ತು ನಾನು ಅಂತ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಬ್ರು ಕೇಳಿದ್ರಿ, ಬೇಬಿಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಹೇಗೆ ಬೇಬಿ ರೋಟಿನ ಸೆಟ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಮೊದಲಿಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಒಂದು ರೊಟೀನ್ ಅಂತ ಸೆಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಆ ರೊಟೀನ್ಗೆ ಫಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಒನ್ಸ್ ನಾವು ಆ ರೊಟೀನ್ನ ಹ್ಯಾಬಿಚುಯೇಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನಮಗೂ ಕೂಡ ಪಾಪುಗೂ ಕೂಡ ಒಂದು ರೊಟೀನ್ ಅನ್ನೋದು ಸೆಟ್ ಆಗುತ್ತೆ. ನಮಗೂ ಯಾವ ಟೈಮಲ್ಲಿ ಪಾಪು ಮಲಗುತ್ತೆ ಎದ್ದಾಳತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಯೂಶ್ವಲಿ ಪಾಪು ನೈಟ್ ಫೀಡ್ಸ್ 2-3 ಸತಿ ಎದ್ದೇಳ್ತಾನೆ. ಸೊ 2-3 ಸತಿ ಆಲ್ಮೋಸ್ಟ್ 20 minutes 30 minutes, ಕೆಲವೊಂದ್ಸತಿ 40 minutes, ಕೆಲವೊಂದ್ಸತಿ 1 hour ಆಗ್ಬಿಡತ್ತೆ ಅವನು ವಾಪಸ್ ನಿದ್ದೆ ಮಾಡಿಸ್ಲಿಕ್ಕೆ ನನಗೆ. ಇಟ್ ಡಿಪೆಂಡ್ಸ್ ಅವನು ಎಷ್ಟು ಹಂಗರ್ ಆಗಿದ್ದಾನೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸತಿ ತುಂಬ ಕ್ಲಸ್ಟ್ರಿಂಗ್ ಫೀಡಿಂಗ್ ಮಾಡ್ತಾ ಇರ್ತಾನೆ. ಕ್ಲಸ್ಟ್ರಿಂಗ್ ಫೀಡಿಂಗ್ ಅಂತ ಹೇಳಿದ್ರೆ ಹಾಲು ಕುಡಿಸ್ಬೇಕಾದಾಗ ಮಲಗಿರೋವಂಥದ್ದು, ಮತ್ತೆ ಕೆಳಗೆ ಹಾಕಿದ ತಕ್ಷಣ ಬೆಡ್ ಮೇಲೆ ಹಾಕಿದ ತಕ್ಷಣ ಮತ್ತೆ ಪಟ್ ಅಂತ ಹತ್ಕೊಂಡು ಎದ್ಬಿಡ್ತಾನೆ, ಮತ್ತೆ ಹಾಲು ಬೇಕು ಅಂತ ಕೇಳುವಂಥದ್ದು. ಸೊ ಅದನ್ನ ಕ್ಲಸ್ಟ್ರಿಂಗ್ ಫೀಡಿಂಗ್ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಡೆವಲಪ್ಮೆಂಟ್ ಆಗ್ತಾ ಇರಬೇಕಾದಾಗ ಬೇಬಿ ಈ ರೀತಿ ಕ್ಲಸ್ಟ್ರಿಂಗ್ ಫೀಡಿಂಗ್ ಕೇಳುವಂಥದ್ದು ಇಸ್ ಕ್ವೈಟ್ ನಾರ್ಮಲ್. ಕೆಲವೊಂದ್ಸತಿ ನಮ್ಗೆ ಅನ್ಸುತ್ತೆ, ಅಯ್ಯೋ ಇಷ್ಟೊತ್ತಿಂದ ಕುಡಿತಾ ಇದ್ದಾನೆ, ಅವನಿಗೆ ಹಾಲು ಬರ್ತಾ ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನ್ ಆಗೋಗುತ್ತೆ. ಬಟ್ ಆದರೆ ದಟ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕ್ಲಸ್ಟ್ರಿಂಗ್ ಫೀಡಿಂಗ್. ಭೈರವ್ ಕೂಡ ಇದೇ ರೀತಿ ಮಾಡ್ತಾ ಇದ್ದ. ತುಂಬ ಹೊತ್ತು ನಿಪ್ಪಲ್ ಇಟ್ಕೊಂಡಿದ್ದಾಗ ಮಲ್ಕೊಳ್ಳೋದು, ಅದನ್ನ ತೆಗೆದ ತಕ್ಷಣ ಪಟ್ ಅಂತ ಎದ್ದು ಬಿಡ್ತಾ ಇದ್ದ. ತುಂಬ ಫ್ರಸ್ಟ್ರೇಟಿಂಗ್ ಅನ್ಸುತ್ತೆ ಅದು. ಬಟ್ ದಟ್ ಈಸ್ ಸಮ್ ಮೈಲ್ ಸ್ಟೋನ್ ಬೇಬೀಸ್ ದೇ ವಿಲ್ ಬಿ ಅಂಡರ್ಗೋಯಿಂಗ್. ಸೊ ಹಾಗಾಗಿ ಆ ರೀತಿ ಕ್ಲಸ್ಟ್ರಿಂಗ್ ಫೀಡ್ ಮಾಡುವಂಥದ್ದು ಕೆಲವೊಂದ್ಸತಿ ತಾಯಂದಿರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ದಟ್ ಇಸ್ ಕ್ವೈಟ್ ನಾರ್ಮಲ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಪಾಪುಗೆ ಆಲ್ಮೋಸ್ಟ್ ಅರೌಂಡ್ 8 o'clock ಹಾಗೆ ನಾನು ಶುರು ಮಾಡ್ತೀನಿ ನನ್ನ ಡೇ ರೂಟೀನ್. ಕೆಲವೊಂದ್ಸತಿ 7:30. ಇಟ್ ಡಿಪೆಂಡ್ಸ್ ನನಗೆ ಹೇಗೆ ಎಚ್ಚರ ಆಗುತ್ತೆ ಅನ್ನೋದ್ರ ಮೇಲೆ. ಬಿಕಾಸ್ ಈಗಂತೂ ತುಂಬ ಕಿವಿ ಚುರುಕಾಗ್ಬಿಟ್ಟಿದೆ. ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪಾಪು ಅಳ್ತಾ ಇದ್ದಾನ, ಮಲಗಿದ್ದಾನ, ಎದ್ದಿದ್ದಾನ ಅಂತಾನೆ ಓಡ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಹೊತ್ತು ನಿದ್ದೆ ಮಾಡಲಿಕ್ಕೂ ಆಗಲ್ಲ. ಸೊ 7:30 8 ಅಷ್ಟೊತ್ತಿಗೆ ನಾನು ಎದ್ದು ಆಲ್ಮೋಸ್ಟ್ ಬೆಡ್ ಎಲ್ಲ ರೆಡಿ ಮಾಡಿರ್ತೀನಿ. ಬಿಕಾಸ್ ನೈಟ್ ಹೊತ್ತಲ್ಲಿ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತೀನಿ, ಡೈಪರ್ಸ್ ಆ ಕಡೆ ಹಾಕಿರ್ತೀನಿ. ಬಿಕಾಸ್ ನೈಟ್ ಹೊತ್ತು ಓಡಾಡ್ಬಿಟ್ರೆ ನನಗೂ ಒಂಥರ ನಿದ್ದೆ ಹಾಳಾಗುತ್ತೆ ಅಂತ ಹೇಳಿ ಯೂಶ್ವಲಿ ನೈಟ್ ಹೊತ್ತು ಅಷ್ಟು ಓಡಾಡ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಎಲ್ಲ ನೆಟ್ಬಿಡುತ್ತೆ. ಬಿಕಾಸ್ ಹೆಲ್ಪರ್ ಕೂಡ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ಮನೆ ಒಂದು ಸ್ವಲ್ಪ ಕ್ಲೀನ್ ಅಂತ ಅನ್ಸುತ್ತೆ, ನನಗೂ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಅಂತ ಹೇಳಿ ಫಸ್ಟು ಬೆಡ್ನ ಕ್ಲೀನ್ ಮಾಡಿಬಿಡ್ತೀನಿ. ಮತ್ತು ಡೈಪರ್ಸ್ ಏನಿದೆ ಪಾಪುದು, ಡ್ರೆಸ್ ಯಾವುದಾದ್ರೂ ವಾಶ್ಗೆ ಹಾಕಬೇಕು. ಇಲ್ಲಿ ಒಂದ್ಸತಿ ಹಾಲು ಕುಡಿಬೇಕಾದಾಗ ತುಂಬ ಡ್ರೆಸ್ ಒದ್ದೆ ಆಗಿರೋವಂಥದ್ದು, ಕೆಲವೊಂದ್ಸತಿ ಓವರ್ ಫೀಡ್ ಮಾಡಿದಾಗ, ಬರ್ಪ್ ಮಾಡಿದಾಗ ಪ್ಯೂಕ್ ಮಾಡ್ಕೊಂಡಿರೋವಂಥದ್ದು, ಅದೆಲ್ಲ ಮಾಡಿದಾಗ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ ಒಂದು. ಸೊ ಆ ರೀತಿ ಡ್ರೆಸ್ ಚೇಂಜ್ ಮಾಡಿದಂಥದ್ದೆಲ್ಲ ವಾಶ್ಗೆ ಹಾಕ್ಬಿಟ್ಟು
ಫಸ್ಟ್ ನನ್ನ ಕ್ಲೀನಿಂಗ್ ಆಗಿಬಿಡುತ್ತೆ. ಪಾಪು ಇನ್ನೂ ಮಲಗಿರ್ತಾನೆ ಅವಾಗ. ಅದಾದಮೇಲೆ ಭೈರವ್ನ ರೆಡಿ ಮಾಡಿ ಕಳಿಸೋದಿರುತ್ತೆ. ಸೊ ಭೈರವ್ನ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ 11 o'clock ಆಗೋಗಿರುತ್ತೆ. 11 o'clock ಆದಮೇಲೆ ಈ ಬೇಬಿನ ಸ್ಟಾರ್ಟ್ ಮಾಡ್ತೀವಿ. ಈ ಬೇಬಿ ಎಲ್ಲ ಕೆಲಸನೂ, ಬಿಕಾಸ್ ಅಷ್ಟೊತ್ತಿಗೆ ಇವನಿಗೂ ಒಂದು ಸ್ವಲ್ಪ ನಿದ್ದೆ ಆಗಿರುತ್ತೆ, ಬಿಸಿಲು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆ ಒಂದು ಟೈಮಲ್ಲಿ ಮಾಡಿಸಿದ್ರೆ ತಲೆ ಕೂಡ ಚೆನ್ನಾಗಿ ಒಣಕೊಳ್ಳುತ್ತೆ, ಬಿಸಿಲಿರುತ್ತೆ, ತುಂಬ ಥಂಡಿ ಇರಲ್ಲ ಅನ್ನೋ ಕಾರಣಕ್ಕೆ. ಸೊ ಅದಕ್ಕೂ ಮುಂಚೆ ಬೇಬಿಗೆ ಮಸಾಜ್ ಅನ್ನುವಂಥದ್ದು ಇಸ್ ವೆರಿ 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 ಕಾಮನ್. ಪ್ರತಿಯೊಬ್ಬರೂ ಬೇಬೀಸ್, ನ್ಯೂಬಾರ್ನ್ ಬೇಬೀಸ್ಗೆ ಮಸಾಜ್ ಆಯಿಲ್ ಯೂಸ್ ಮಾಡ್ತೀವಿ. ಮತ್ತು ಮಸಾಜ್ ಮಾಡುವಂಥದ್ದು ಟ್ರೆಡಿಷ್ನಲ್ ವೇಯಿಂದನೂ ಬಂದಿರೋದ್ರಿಂದ ನಾವು ಪಾಪುಗೆ ಐ ಥಿಂಕ್ 1 week ಆದಮೇಲಿಂದ ಶುರು ಮಾಡಿದಂಥದ್ದು ಸ್ನಾನ ಮಾಡಿಸ್ಲಿಕ್ಕೆ. ಅದಕ್ಕೆ ಮುಂಚೆ ಜಸ್ಟ್ ಸ್ಪಾಂಜ್ ಬಾತ್ ಮಾಡಿಸ್ತಾ ಇದ್ವಿ ನಾವು, ಸ್ನಾನ ಮಾಡಿಸ್ತಾ ಇರಲಿಲ್ಲ. ಬಿಕಾಸ್ IV ಇಂಜೆಕ್ಷನ್ಸ್ ಇದ್ದು ಅದೆಲ್ಲನೂ ನಾನು ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಅವನಿಗೆ 1 week ಆದಮೇಲೆ ಮಾಡಿಸಿದಂಥದ್ದು. ಯೂಶಲಿ ಬೇಬಿಗೆ ಫಸ್ಟ್ ಟೈಮ್ ನಾವು ಕೊಬ್ಬರಿ ಎಣ್ಣೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಹರಳೆಣ್ಣೆ ಸ್ವಲ್ಪ ಥಂಡಿ ಆಗಿಬಿಡತ್ತೆ, ಶೀತ ಆಗಿಬಿಡತ್ತೇನೋ, ಹೊಂದ್ಕೊಳ್ಳುತ್ತೋ ಇಲ್ವೋ ಮಗು ನೋಡೋಣ ಅಂತ ಹೇಳಿ ಫಸ್ಟು ಕೊಬ್ಬರಿ ಎಣ್ಣೆಯಿಂದ ಶುರು ಮಾಡಿದ್ವಿ. ಸೊ ಕೊಬ್ಬರಿ ಎಣ್ಣೆ ಬಂದು ನೀವು ಪ್ಯಾರಾಶೂಟ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಗಾಣದಲ್ಲಿ ಸಿಗೋವಂಥ ಎಣ್ಣೆ ಏನಿದೆ, ಇದು ನಾನು ನಮ್ಮ ಪಪ್ಪಂಗೆ ಹೇಳಿ ತರಿಸಿದ್ದಂಥದ್ದು. ಗಾಣದಲ್ಲಿ ಸಿಗುವಂಥ ಎಣ್ಣೆ ಇದು ತುಂಬ ಚೆನ್ನಾಗಿರುತ್ತೆ, ಪ್ಯೂರಿಟಿ ಆಗಿ ಇರುತ್ತೆ. ಮತ್ತು ತೆಗೆದ ತಕ್ಷಣ ಒಂಥರ ಕೊಬ್ಬರಿ ಸ್ಮೆಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ. ಬಿಕಾಸ್ ಈ ಸ್ಮೆಲ್ ನಮಗೆ ಪ್ಯಾರಾಶೂಟ್ ಅಥವಾ ಬೇರೆ ಯಾವುದೇ ಕೋಕೋನಟ್ ಆಯಿಲಲ್ಲಿ ಸಿಗೋದಿಲ್ಲ. ಒಂದು ರೀತಿ ಟ್ರಾನ್ಸ್ಪರೆಂಟ್ ಒಂಥರ ನೀರು ಥರ ಇರುತ್ತೆ. ಸೊ ಹಾಗಾಗಿ ನಾನು ಪಪ್ಪಂಗೆ ಹೇಳಿ ಕೊಬ್ಬರಿ ಎಣ್ಣೆ ತೊಗೊಂಡು ಬನ್ನಿ ಅಂತ ಹೇಳಿ ತರಿಸ್ತೀನಿ. ಇದು ಏನೆಲ್ಲ ಅಂದರೂ ಆಲ್ಮೋಸ್ಟ್ ನಮಗೆ 4 to 5 months 6 monthsವರೆಗೂ ಸಾಕಾಗುತ್ತೆ ಪಾಪುಗೆ ಮಸಾಜ್ ಮಾಡಲಿಕ್ಕೆ. ಸೊ ಇದು ಕೊಬ್ಬರಿ ಎಣ್ಣೆನ ಫಸ್ಟು ನಾವು ಸ್ಟಾರ್ಟ್ ಮಾಡಿದಂಥದ್ದು. ಪಾಪುಗೆ ತಲೆಗೆ ಮೈಗೆ ಎಲ್ಲನೂ ಕೊಬ್ಬರಿ ಎಣ್ಣೆನೆ ಹಾಕಿ ಮಸಾಜ್ ಮಾಡಿದಂಥದ್ದು. ಆ್ಯಂಡ್ ಆಲ್ಮೋಸ್ಟ್ 1 ವೀಕಲ್ಲಿ 4 days ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಇದು ಕೂಡ ಗಾಣದಿಂದ ತೊಗೊಂಡು ಬಂದಿರೋಂಥ ಕ್ಯಾಸ್ಟರ್ ಆಯಿಲ್, ಅಂದರೆ ಹರಳೆಣ್ಣೆ ಅಂತ ನಾವೇನು ಕರಿತೀವಿ ಅದನ್ನು. ಇದು ಸ್ವಲ್ಪ ತಿಕ್ಕಾಗಿ ಇರುತ್ತೆ, ತುಂಬ ತಂಪು ಅಂತ ಹೇಳ್ತಾರೆ. ಬಟ್ ಆದರೆ ಮಕ್ಕಳಿಗೆ ಇದನ್ನು ಕೂಡ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ದಿಯಾಗಿ ಇರುತ್ತೆ. ಗ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ದಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಕ್ಯಾಸ್ಟರ್ ಆಯಿಲ್ ಕೂಡ ಬಳಸ್ತಾರೆ. ಸೊ ಇದನ್ನು ನಾವು ಪಾಪುಗೆ ವಾರದಲ್ಲಿ 2 ದಿವಸ ಬಳಸ್ತಾ ಇದ್ವಿ. ಸೊ ಇಟ್ ಡಿಪೆಂಡ್ಸ್. ಕೆಲವೊಂದ್ಸತಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಾಡಿಸಮ್ಮ ಅಂತಂದರೆ ಕೊಬ್ಬರಿ ಎಣ್ಣೆ ಹಚ್ತಾರೆ ಅಮ್ಮ, ಇಲ್ಲ ಕೆಲವೊಂದ್ಸತಿ ಕ್ಯಾಸ್ಟರ್ ಆಯಿಲ್ ಹಚ್ಚಿ ಮಾಡಿಸ್ತಾರೆ. ಕೆಲವೊಂದ್ಸತಿ ನಾನೇನು ಮಾಡಿಬಿಡ್ತೀನಿ, ಇನ್ನು ಒಂದು ಬೇಬಿ ಮಸಾಜ್ ಆಯಿಲ್ ತೊಗೊಂಡು ಬಂದಿದ್ದೀನಿ, ಹಿಮಾಲಯದು. ಸೊ ಇದು ಕೂಡ ಕೆಲವೊಂದ್ಸತಿ ಅವನಿಗೆ ಬರೀ ಮೈ ಸ್ನಾನ ಮಾಡಿಸ್ಬೇಕು ಅಂದಾಗ ಯೂಶಲಿ ನಾನು ಐ ವಿಲ್ ಗೋ ವಿತ್ ದಿಸ್ ಬೇಬಿ ಮಸಾಜ್ ಆಯಿಲ್. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ಆಲಿವ್ ಆಯಿಲ್ ಇದೆ, ಮತ್ತು ಇಟ್ ಇಂಪ್ರೂವ್ಸ್ ದ ಸ್ಕಿನ್ ಟೋನ್, ಪ್ರೊವೈಡ್ಸ್ ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದನ್ನ ಯಾವುದೇ ಒಂದು ಆಯಿಲ್ ಆಗಲಿ ಊಟ ಆಗಲಿ ಪ್ರತಿಯೊಂದೂ ಬೇಬಿಗೆ ಒಂದು ರೀತಿ ಪ್ಯಾಚ್ ಟೆಸ್ಟ್ ಅನ್ನುವಂಥದ್ದನ್ನ ಮಾಡಬೇಕು, ಅಥವಾ ಟೆಸ್ಟ್ ಅನ್ನೋದನ್ನ ಮಾಡಲೇಬೇಕು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಯೂಸ್ ಮಾಡಿಬಿಡ್ತೀವಿ ಅಂದರೆ ಕೆಲವೊಂದ್ಸತಿ ಮಗುಗೆ ಅದು ಅಲರ್ಜಿ ಇದೆಯಾ ಏನೋ ಅಂತ ಗೊತ್ತಾಗೋದಿಲ್ಲ ನಮಗೆ. ಸೊ ಹಾಗಾಗಿ ನಾನು ಈ ಎಣ್ಣೆನ ಫಸ್ಟು ಸ್ವಲ್ಪ ಕಾಲುಗಳಿಗೆ ಮಾತ್ರ ಹಚ್ಚಿ ಒಂದು 10 ನಿಮಿಷ ಬಿಟ್ಟು, ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಲಿಲ್ಲ, ಲೈಕ್ ರೆಡ್ನೆಸ್ ಬರುವಂಥದ್ದು ಅಥವಾ ಮಗು ಅಳುವಂಥದ್ದು ಆ ಥರದ್ದೇನೂ ಆಗಲಿಲ್ಲ ಅಂದಾಗ ಮಾತ್ರ ಪೂರ್ತಿ ಬಾಡಿಗೆ ಹಚ್ತೀನಿ. ಇಲ್ಲಾಂದರೆ ಕೆಲವೊಂದ್ಸತಿ ಮಕ್ಕಳಿಗೆ ಕೆಲವೊಂದು ಆಯಿಲ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅಲರ್ಜಿಟಿಕ್ ಇರ್ತಾರೆ. ಸೊ ಆ ಒಂದು ಟೈಮಲ್ಲಿ ಕಾನ್ಷಿಯಸ್ ಆಗಿ ನಾವು ಒಂದು ಪಾರ್ಟಿಗೆ ಮಾತ್ರ ಹಚ್ಚಿ ಅದೇನಾದರೂ ರಿಯಾಕ್ಷನ್ಸ್ ಆಗ್ತದೆ ಅಂತ ಚೆಕ್ ಮಾಡಿ ಆಮೇಲೆ ಯೂಸ್ ಮಾಡುವಂಥದ್ದು ಇಸ್ ಅ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಇನ್ನು ಇವತ್ತು ಬಾಡಿಗೆ ನಾನು ಬೇಬಿ ಆಯಿಲ್ನ ಹಾಕಿದ್ದೆ, ಹಿಮಾಲಯ ಮಸಾಜ್ ಆಯಿಲ್ನ ಬಳಸಿದ್ದೆ, ಮತ್ತು ತಲೆಗೆ ನಾನು ಹರಳೆಣ್ಣೆನ ಹಚ್ಚಿದ್ದೆ. ಯೂಶಲಿ ಬೇಬಿ ಮಸಾಜ್ ಆಯಿಲ್ನ ತಲೆಗೆಲ್ಲ ಬಳಸೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ಪಾಪುಗೆ ಇನ್ನೂ ಸ್ಕಿನ್ನೆಲ್ಲ ಪೀಲ್ ಆಫ್ ಆಗ್ತಾ ಇದೆ. ಸೊ ಹೊಸ ಸ್ಕಿನ್ ಬರ್ತಾ ಇರೋದ್ರಿಂದ ಹರಳೆಣ್ಣೆನ ಹಚ್ಚಿದ್ರೆ ನೀಟಾಗಿ ಅದು ಮೆತ್ತಗಾಗತ್ತೆ. ಆ ಸ್ಕಿನ್ ಏನಿದೆ ಮಕ್ಳಿಗೂ ಇಚ್ಚಿಂಗ್ ಆಗ್ತಾ ಇರತ್ತೆ, ಹೇಳ್ಕೊಳಕ್ಕಾಗ್ತಾರಲ್ಲ. ಸೊ ಹಾಗಾಗಿ ಹರಳೆಣ್ಣೆ ಹಚ್ಚೋದ್ರಿಂದ ಆ
ಸ್ಕಿನ್ ಏನಿದೆ ಮೆದುವಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಸ್ನಾನ ಮಾಡಿಸೋ ಟೈಮಲ್ಲಿ ಆ ಸ್ಕಿನ್ ಡೆಡ್ ಸ್ಕಿನ್ಸ್ ಏನಿದೆ ಅದೆಲ್ಲ ಆಚೆ ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಬಳಸುವಂಥ ಎಣ್ಣೆಗಳು. ಆ್ಯಂಡ್ ಇದೆಲ್ಲನೂ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ ನಾವು ಪಾಪುಗೆ ಹಚ್ತೀವಿ. ತೀರಾ ತಣ್ಣಗಿರೋವಂಥದ್ದನ್ನೆಲ್ಲ ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಆ್ಯಂಡ್ ಓವರ್ ನೈಟ್ ನನಗೆ ತುಂಬಾ ಹೆಲ್ಪ್ ಮಾಡೋ ಅಂಥದ್ದು ಇಸ್ ದ ಬೇಬಿ ವೈಪ್ಸ್. ಸೊ ಈ ಒಂದು ಬೇಬಿ ವೈಪ್ಸ್ ಅಂತೂ ತುಂಬಾ ಹೆಲ್ಪ್ ಆಗ್ತದೆ ನನಗೆ. ನಾನು ಆಲ್ಮೋಸ್ಟ್ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಯಾವಾಗಲೂ ಈ ಬೇಬಿ ವೈಪ್ಸ್ನ ಯೂಸ್ ಮಾಡ್ತೀನಿ. ಡೈಪರ್ ತೆಗ್ದಾಗಿರ್ಬೋದು ಅಥವಾ ಏನೋ ಒಂಚೂರು ಗಲೀಜಾಯಿತು ಏನೋ ಒಂದಾಯಿತು ಅಂದರೆ ಈ ಒಂದು ವೈಪ್ಸ್ ಯೂಸ್ ಮಾಡ್ತೀನಿ. ಇದ್ರದ್ದು ಎರೋಮಾ ಕೂಡ ತುಂಬ ಚೆನ್ನಾಗಿದೆ. ಇದು ಎನ್ರಿಚ್ಡ್ ವಿತ್ ವೈಟಮಿನ್ ಇ, ಎಲೋವೆರಾ ಜೆಲ್ ಇದೆ, ಜೋಜೋಬಾ ಆಯಿಲ್ ಇದೆ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ತುಂಬ ಹೈಡ್ರೇಟಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ವೈಪಲ್ಲೇ ನಾನು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಈ ವೆಟ್ ವೈಪ್ಸ್ ಇಸ್ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅನಿಸುತ್ತೆ. ನನಗೆ ತುಂಬಾ ಖುಷಿ ಆಗುತ್ತೆ ನಂಗೆ ಅದನ್ನು ಯೂಸ್ ಮಾಡೋದಕ್ಕೆ. ನೀಟ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಹಾಗಾಗಿ ಬೇಬಿಗೂ ಯಾವುದೇ ರೀತಿ ರ್ಯಾಷಸ್ ಆಗಲಿ ಅಲರ್ಜಿ ಆಗಲಿ ಆಗ್ತಾ ಇಲ್ಲ. ಕೆಲವೊಂದ್ಸತಿ ಇದನ್ನ ಒರೆಸ್ಬಿಟ್ಟು ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಗಾಳಿಗೆ ಬಿಡ್ತೀನಿ. ತುಂಬ ಹೊತ್ತು ಡೈಪರ್ ಹಾಕಿರೋ ಅಂಥದ್ದು ಆ ಥರದ್ದು ಮಾಡೋಕ್ಕೆ ಹೋಗಲ್ಲ. ಅವ್ನು ಯಾವಾಗ ಆ್ಯಕ್ಟಿವ್ ಆಗಿರ್ತಾನೆ ಅಂತ ಅನಿಸುತ್ತೋ ಅವಾಗ ನಾನು ಪಾಟಿ ಎಲ್ಲ ಮಾಡಿರ್ತಾನೆ ಅಥವಾ ಪಿ ಎಲ್ಲ ಮಾಡಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತನ್ನ ಸುಮ್ಮನೆ ಲಂಗೋಟಿನ ಕಟ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಅವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿರ್ತೀನಿ. ಸೊ ದಟ್ ಒಂದು ಸ್ವಲ್ಪ ಬ್ರೀದಬಿಲಿಟಿ ಇಲ್ಲ ಅಕಸ್ಮಾತ್ ಡೈಪರ್ ಅಂತ ಹೇಳಿದ್ರೆ ಅವಾಗ ಕೊಬ್ಬರಿ ಎಣ್ಣೆ ಏನಿದೆ ಅದು ನ್ಯಾಚುರಲ್ ಆಗಿ ಹೀಲ್ ಮಾಡುತ್ತೆ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಬಿಟ್ಬಿಡ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋಂಥ ಡೈಪರ್ ಬಂದ್ಬಿಟ್ಟು ಮಿನಿ ನ್ಯೂ ಬಾರ್ನ್ ಡೈಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ವೆಲ್ಕ್ರೋ ಟೈಪ್ ಬರುತ್ತೆ. ಇದಕ್ಕೂ ಮುಂಚೆ ಪ್ಯಾಂಪರ್ಸ್ ಯೂಸ್ ಮಾಡ್ತಾ ಇದ್ದೆ ಅಥವಾ ಮಿನಿ, ಎವ್ರಿಥಿಂಗ್ ಇಸ್ ಸೇಮ್ ಅಂತ ಅನಿಸುತ್ತೆ. ಯೂಶಲಿ ನೈಟ್ ಹೊತ್ತಲ್ಲಿ ಒಂದು 2 ಡೈಪರ್ಸ್ನ ತೆಗೆದಿಟ್ಕೊಂಡಿರ್ತೀನಿ ನಾನು. ಆ್ಯಂಡ್ ಡೇ ಟೈಮಲ್ಲಿ ಯೂಶಲಿ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ ಯೂಸ್ ಮಾಡಲ್ಲ. ಡೇ ಟೈಮಲ್ಲಿ ಯೂಶಲಿ ನಾನು ಕ್ಲಾತ್ ಡೈಪರ್ಸ್ನೇ ಬಳಸ್ತೀನಿ. 1 ಅವರ್ಗೆ ಒಂದ್ಸತಿ ಚೇಂಜ್ ಮಾಡಿಕೊಂಡ್ರು ಐ ಥಿಂಕ್ ಅದು ಥ್ರೂ ಔಟ್ ದ ಡೇ ನಾನು ಅರೌಂಡ್ 5 to 6 ಡೈಪರ್ಸ್ನ ಚೇಂಜ್ ಮಾಡಿರ್ತೀನಿ ಕ್ಲಾತ್ ಡೈಪರ್ಸು. ಇಲ್ಲ ಅಂತಂದರೆ ಜಸ್ಟ್ ಕ್ಲಾತ್ ಡೈಪರ್ಸಲ್ಲೇ ನಮಗೆ ಪ್ಯಾಡ್ಸ್ ಏನು ಬರುತ್ತೆ ಅದನ್ನು ಮಾತ್ರ ರಿಮೂವ್ ಮಾಡ್ಕೊಂಡು ಕೂಡ ನಾವು ಡೈಪರ್ಸ್ನ ಹಾಗೆ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದು ನೈಟ್ ಟೈಮ್ಸ್ ಮಾತ್ರ ನಾನು ಯೂಸ್ ಮಾಡುವಂಥ ಡೈಪರ್ಸ್ ಬಂದ್ಬಿಟ್ಟು ಮಿನಿ ಡೈಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಯಾವುದೇ ರೀತಿ ರ್ಯಾಷಸ್ ಆಗಲಿ ಆ ಥರದ್ದು ಏನೂ ಕಾಣಿಸ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಇಟ್ಸ್ ಗೋಯಿಂಗ್ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಸ್ನಾನ ಅಂತೂ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಉಗುರು ಬೆಚ್ಚಗೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ. ಬಟ್ ಹಾಗಂತ ತೀರಾ ಸುಟ್ಟು ಹೋಗ್ತಾ ಇದೆ, ಮಗು ಮೈಯೆಲ್ಲ ರೆಡ್ ಆಗ್ತಾ ಇದೆ ಅನ್ನೋ ರೇಂಜಿಗೆಲ್ಲ ಸ್ನಾನ ಮಾಡಿಸ್ಬೇಡಿ. ಬಿಕಾಸ್ ಮಕ್ಳ ಸ್ಕಿನ್ ನಮಗಿಂತ ಡೆಲಿಕೇಟ್ ಆಗಿರುತ್ತೆ. ಸೊ ನಮಗೆ ಆ ಬಿಸಿ ತಡ್ಕೊಳಕ್ಕಾಗಲ್ಲ ಅಂದರೆ ಎಸ್ಪೆಷಲಿ ಈ ಸಮ್ಮರಲ್ಲಿ ಐ ಥಿಂಕ್ ಮಕ್ಕಳಿಗೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿ ಆದಷ್ಟು ಮಗುಗೆ ಸೂದಿಂಗ್ ಆಗಿ ಕಂಫರ್ಟಬಲ್ ಆಗಿ ಇರೋ ಥರ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸಿ ಕರ್ಕೊಂಡು ಬಂದ ತಕ್ಷಣ ಚೆನ್ನಾಗಿ ತಲೆ ಒಣಗಿಸ್ತೀನಿ. ಆ್ಯಂಡ್ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ತಲೆ ಒಣಗಿಸ್ತೀವಿ ಅಂತ ಹೇಳಿ. ಸೊ ಸೇಮ್ ನಾನು ಹೇಗೆ ಒಣಗಿಸ್ಕೋತೀನೋ ಕೆಂಡ ಮಾಡಿಕೊಂಡು ಒಂದು ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡು ಅದೇ ರೀತಿ ಪಾಪುಗೂ ಕೂಡ ಸ್ನಾನ ಮಾಡಿಸೋ ಅಂಥದ್ದು ಓದಾಡ್ತಾ ಇದ್ದಾನೆ. ಓಕೆ, ಸೊ ಎಸ್, ಸ್ನಾನ ಮಾಡಿಸ್ಕೊಂಡು ಬಂದಾದಮೇಲೆ ನೀಟಾಗಿ ತಲೆ ಎಲ್ಲ ಒಣಗಿಸಿ ಅದಾದಮೇಲೆ ಫಸ್ಟ್ ಹಾಕೋವಂಥದ್ದು ನಾನು ಹಿಮಾಲಯ ಕ್ರೀಮ್, ಬೇಬಿ ಕ್ರೀಮ್ ಹಾಕ್ತೀನಿ. ನಾನು ಲೋಷನ್ ಅಂತ ಏನೋ ಸಪ್ರೇಟಾಗಿ ಬಳಸಲ್ಲ. ಇನ್ಫ್ಯಾಕ್ಟ್ ಬೈರವಾಗಿ ಈಗಲೂ ಕೂಡ ನಾನು ಲೋಷನ್ ಅಂತ ಏನು ಬಾಡಿ ಲೋಷನ್ ಅಂತ ಏನು ಸಪ್ರೇಟಾಗಿ ಬಳಸಲ್ಲ. ಇದೇ ಬೇಬಿ ಕ್ರೀಮ್ ಏನಿದೆ ಅದನ್ನೇ ನಾನು ಥ್ರೂ ಔಟ್ ದ ಬಾಡಿ ಅಪ್ಲೈ ಮಾಡ್ತೀನಿ. ಥ್ರೂ ಔಟ್ ದ ಬಾಡಿ ಇದನ್ನೇ ಅಪ್ಲೈ ಮಾಡಿ ಅದಾದಮೇಲೆ ಕೆಲವೊಂದು ಜಾಯಿಂಟ್ಸ್ ಏನಿದೆ ಅವಾಗ ಅಲ್ಲಿ ಮಾತ್ರ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ. ಇನ್ಫ್ಯಾಕ್ಟ್ ತುಂಬ ಜನ ಪೀಡಿಯಾಟ್ರಿಷಿಯನ್ ಹೇಳುವಂಥದ್ದು 1 ವರ್ಷದ ತನಕ ಮಕ್ಕಳಿಗೆ ಪೌಡರ್ಸ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಅಲರ್ಜಿ ಇರುತ್ತೆ ಮಕ್ಕಳಿಗೆ, ಮಕ್ಕಳ ಸ್ಕಿನ್ ಬ್ರೀದ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಆದ್ರೂ ಬರೀ ಕ್ರೀಮ್ ಹಚ್ಚಿ ಬಿಟ್ಟಾಗ ಮಕ್ಕಳಿಗೆ ಏನೋ ಒಂಥರ ಅಂಟಂಟ್ ಅನ್ಸುತ್ತೇನೋ ಅಂತ ಹೇಳಿ ನಾನು ಒಂದು ಸ್ವಲ್ಪ ಹೊಕ್ಕಳಿಗೆ ಮತ್ತು ಕಾಲತ್ರ ಮತ್ತು ಜಾಯಿಂಟ್ಸ್ಗಳು, ಇಲ್ಲಿ ಜಾಯಿಂಟ್ಸು ಮತ್ತು ಆರ್ಮ್ಪಿಟ್ಸು ಎಲ್ಲ ಕಡೆ ಒಂದು ಸ್ವಲ್ಪ ಮಾತ್ರ ಪೌಡರ್ನ ಬಳಸ್ತೀನಿ. ಆ್ಯಂಡ್ ಅದನ್ನು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಕುವಂಥದ್ದು ನಾನು ವೈಟಮಿನ್ D3
ಪ್ರತಿಯೊಬ್ಬ ತಾಯಂದಿರಿಗೂ ಇದಂತೂ ಕಂಪಲ್ಸರಿ ಅಂತ ಅನ್ಸುತ್ತೆ. ಏನು ಮರೆದ್ರೂ ವೈಟಮಿನ್ D3 ಮರೆಯಲ್ಲ. ಸೊ 1 ವರ್ಷದ ತನಕ 0.5 ml ಕೊಡ್ತಾ ಇರಬೇಕು. ಸೊ ಇದನ್ನ ಕೂಡ ನಾನೊಂದು ರೊಟೀನ್ ಮಾಡ್ಕೊಂಡಿದ್ದೀನಿ. ಕೆಲವೊಂದ್ಸತಿ ಕೊಡದಲ್ಲಿರೋದು ಮರ್ತೋಗೋದು ಆಗ್ಬಿಡತ್ತೆ ಅಂತ ಹೇಳಿ ನಾನು ಯಾವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನೋ ಅವಾಗ ಈ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಬೆಡ್ ಮೇಲೆ. ಸೊ ದ್ಯಾಟ್ ಯಾವುದೂ ಮರ್ತೋಗಲ್ಲ ಅಂತ ಹೇಳಿ. ಕೆಲವೊಂದ್ಸತಿ ಹಾಕಿದಿನ ಇಲ್ವಾ ಅನ್ನೋ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಎವ್ರಿ ಡೇ ನಾವು ಸ್ನಾನ ಮಾಡಿಸೋದ್ರಿಂದ ಆ ರೊಟೀನ್ ಸೆಟ್ ಆಗಿರುತ್ತೆ. ಅವಾಗ ನಾನು ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ಪಾಪುಗೆ ಇದು ಸ್ವಲ್ಪ ಸ್ವೀಟ್ನೆಸ್ ಪೈನಾಪಲ್ ಫ್ಲೇವರ್ ಇರುತ್ತಲ್ಲ, ಸೊ ಅವನು ಕೂಡ ಎಂಜಾಯ್ ಮಾಡಿಕೊಂಡು ಹಾಗೆ ಸಿಕ್ಕೊಂಡು ಮಲ್ಕೊಂಡಿರ್ತಾನೆ. ಅವಾಗ ನನಗೆ ಕ್ರೀಮೆಲ್ಲ ಹಚ್ಬಿಟ್ಟು ಅವನನ್ನು ರೆಡಿ ಮಾಡೋದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ, ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಲಿಕ್ಕೆ. ಸೊ ಎಸ್, ಇದಿಷ್ಟು ಐಟಮ್ಸ್ ನಾನು ಪಾಪುಗೆ ಸದ್ಯಕ್ಕೆ ಬಳಸ್ತಾ ಇರುವಂಥದ್ದು. ಇದನ್ನು ಬಿಟ್ಟು ಬೇರೆ ಇನ್ನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಎದೆ ಹಾಲು ಕೊಡೋ ಅಂಥದ್ದು, ಅದ್ರ ಜೊತೆ ಇದಿಷ್ಟೇ ಮಿನಿಮಲ್ ಪ್ರಾಡಕ್ಟ್ಸ್ ನಾನು ಬೇಬಿಗೆ ಬಳಸ್ತಾ ಇರುವಂಥದ್ದು. ಸೊ ಇದಿಷ್ಟಾಯಿತು ನನ್ನ ಬೇಬಿ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಪಾಪುದು ರೋಟೀನ್. ಐ ಹೋಪ್ ಈ ರೋಟೀನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಕ್ವಿಕ್ ಆಗಿ ಇವತ್ತು ನಾನು ಊಟಕ್ಕೆ ಏನು ರೆಸಿಪಿ ಮಾಡಿದ್ದೀನಿ, ನಾಟಿ ಕೋಳಿ ಸಾರು ರೆಸಿಪಿ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಐ ಹೋಪ್ ಆ ರೆಸಿಪಿ ಕೂಡ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ. ಏನು ಡೆಲಿವರಿ ಆದಾಗಿಂದ ನಾನು ಏನೂ ಆರ್ನಮೆಂಟ್ಸ್ ಹಾಕ್ಕೊಳ್ತಾನೆ ಇರಲಿಲ್ಲ. ಶಿವರಾತ್ರಿ ಹಬ್ಬದ ದಿವಸ ತೆಗೆದಿಟ್ಟಿದ್ದಂಥ ಸರನ ನಮ್ಮ ಮನೆಯವ್ರ ಕೈಯಲ್ಲಿ ಹಾಕಿಸ್ಕೊಂಡೆ. ಆಲ್ಮೋಸ್ಟ್ 2 ರಿಂದ 3 ವಾರ ನನಗೆ ಫುಲ್ಲು ಒಂಥರ ಭಯ ಆಗಿತ್ತು, ಪಾಪುಗೆ ಎಲ್ಲಿ ತರ್ಚ್ಬಿಡುತ್ತೋ ಏನೋ ಅಂತ. ಇವಾಗ ಒಂದು ಸ್ವಲ್ಪ ಅವನನ್ನು ಹ್ಯಾಂಡಲ್ ಮಾಡಿ ರೂಢಿ ಆಗಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಕಿವಿಗೆ ಮತ್ತು ಸರನ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಅವ್ನಿಗೇನಾದರೂ ಇರಿಟೇಷನ್ ಆಗ್ತದೆ ಅಥವಾ ನಾನೇನಾದರೂ ಅವನಿಗೆ ಚುಚ್ತಾ ಇದ್ದೀನಿ ಅಂತ ಅನಿಸಿದ್ರೆ ಮೋಸ್ಟ್ಲಿ ತೆಗೆದುಬಿಡ್ತೀನಿ. ಬಟ್ ಸದ್ಯಕ್ಕೆ ಸಿಂಪಲಾಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ದಿವಸ ಬಿಟ್ಟಿದ್ದು ಫುಲ್ಲು ಕಿವಿ ನೋವು ಬಂದುಬಿಟ್ಟಿತ್ತು, ನನಗಂತೂ ಹಾಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಇನ್ನು ಹೊರಗಡೆ ಅಂತೂ ಹೋಗ್ತಾ ಇಲ್ಲ ಇವಾಗ ನಾನು, ಹಾಗಾಗಿ ವೆಜಿಟೇಬಲ್ಸ್ ಎಲ್ಲನೂ ಬುಕ್ ಮಾಡಿಬಿಡ್ತೀನಿ. ಸೊ ದ್ಯಾಟ್ ಮನೆಗೆ ಬಂದುಬಿಟ್ಟು ಕೊಟ್ಟು ಹೋಗ್ತಾರೆ. ಹೊರಗಡೆ ಹೋಗಿದ್ರೆ ಅದೇ ಒಂಥರ ಖುಷಿ ಅನಿಸುತ್ತೆ, ಹೋಗ್ಬಿಟ್ಟು ನಮಗಿಷ್ಟ ಆಗಿರೋವಂಥದ್ದು ತೊಗೊಂಡು ಬರ್ಬೋದು. ಬಟ್ ಇವಾಗಂತೂ ಹೊರಗಡೆ ಹೋಗೋಕ್ಕಾಗಲ್ಲ, ಪಾಪು ಎದ್ದು ಬಿಡ್ತಾನೆ, ಹಾಲು ಕುಡಿಸ್ಬೇಕು ಅನ್ನೋವಂಥದ್ದು ಇರುತ್ತೆ. ಮತ್ತು ಮನೆಯಲ್ಲೇ ತುಂಬ ಟೈಮು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪಾಪು ಮಲಗಿರ್ತಾನೆ, 2 ಅವರ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಬ್ಲಿಂಕಿಟಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಬೇಸಿಕ್ ನೀಡ್ಸ್ ಏನೇನು ಬೇಕಿತ್ತೋ ಅದನ್ನೆಲ್ಲ ಹಾಗೆ ಆರ್ಡರ್ ಮಾಡಿದ್ದೆ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪ್ರತಿ ಸತಿ ಅಡುಗೆ ಮಾಡಬೇಕಾದಾಗಲೂ ಎಲ್ಲ ಬಂಚ್ನೂ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಬಂಚ್ ತೆಗೆದಿಟ್ಬಿಟ್ಟು ಬುಟ್ಟಿನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಫೀಸ್ಗಿಂತ ಮನೆಯಲ್ಲೇ ಇದ್ಕೊಂಡು ಪಾಪುನ ನೋಡೋ ಅಂಥದ್ದು ಒಂದು ರೀತಿ ರಿಲ್ಯಾಕ್ಸ್ಡ್ ಆ್ಯಂಡ್ ಪೀಸ್ಫುಲ್ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಇವತ್ತು ನಾನು ನಮ್ಮ ಮನೆಯವರು ಇದು ನಾನ್ ವೆಜ್ ಮಾಡು, ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಅದರಲ್ಲೂ ಇವಾಗ ಅಮ್ಮ ಫಾರಮ್ ಕೋಳಿ ಬೇಡ, ಹಾಗಾಗಿ ನಾಟಿ ಕೋಳಿ ತೊಗೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ನಾಟಿ ಕೋಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಇವತ್ತು ನಾಟಿ ಕೋಳಿ ಸಾಂಬಾರು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಯೂಶ್ವಲಿ ನಾಟಿ ಕೋಳಿ ಸಾಂಬಾರು ಅಷ್ಟು ಇಷ್ಟ ಆಗೋದಿಲ್ಲ, ಬಿಕಾಸ್ ಅದರಲ್ಲಿ ಏನೋ ಜಾಸ್ತಿ ವೆರೈಟೀಸ್ ಕೂಡ ಮಾಡೋಕ್ಕಾಗಲ್ಲ, ಜಸ್ಟ್ ಸಾಂಬಾರಷ್ಟೇ ಮಾಡಬೇಕು. ಸೊ ಹಾಗಾಗಿ ನನಗೆ ಯೂಶ್ವಲಿ ಈ ಪೆಪ್ಪರ್ ಫ್ರೈ ಅಥವಾ ಆ ಥರದ್ದೇನಾದರೂ ಇಷ್ಟ ಆಗುತ್ತೆ. ಬಟ್ ಆದರೆ ಬೇಡ ಅದು ಅಂತ ಹೇಳಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೊದಲಿಗೆ ನಾನಿಲ್ಲಿ ಎಲ್ಲ ಮಸಾಲೆ ಐಟಮ್ಸ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಳಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ರುಚಿಗೆ ತಕ್ಕನಾಗಿ ನೀವು ಬಳಸ್ಕೋಬೋದು. ನಾನಿಲ್ಲಿ ಆಲ್ಮೋಸ್ಟ್ 1.5 kg ಚಿಕನ್ಗೆ ಮಾಡ್ತಾ ಇರುವಂಥ ಮಸಾಲೆ ಇದು. ಬಿಕಾಸ್ ಸಾರು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಚಿಕನ್ ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ, ಇನ್ಕ್ಲೂಡಿಂಗ್ ಭೈರವ್, ನನಗೆ, ಎಲ್ಲರಿಗೂ. ಸೊ ಹಾಗಾಗಿ ಸ್ವಲ್ಪ ಸಾರು ಜಾಸ್ತಿ ತಿನ್ನೋದ್ರಿಂದ ಮಸಾಲೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ರಫಾಗಿ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನು ಇದನ್ನೆಲ್ಲನೂ ಹಾಕಿ ಒಂದು ಸ್ವಲ್ಪ ಆನಿಯನ್ ಬ್ರೌನಿಷ್ ಆಗೋ ತನಕನೂ ಶಾಲೋ ಫ್ರೈ ಮಾಡ್ಕೊಳ್ತೀನಿ. ಸೊ ತುಂಬ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆಯೂ ಇಲ್ಲ, ಸುಮ್ಮನೆ ಅದು ಬಾಡಿಸೋದಕ್ಕೆ ಸ್ವಲ್ಪ ಆಯಿಲ್ ಇದ್ದರೆ ಸಾಕು. ಇದೆಲ್ಲ ಆಲ್ಮೋಸ್ಟ್ ಒಂಚೂರು ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಟೊಮೆಟೊ ಆ್ಯಡ್ ಮಾಡಾದ್ಮೇಲೆ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ ಕೂಡ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿಂದು 3 ಟೊಮೆಟೊನ ತೊಗೊಂಡಿದ್ದೀನಿ. ಸೊ ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅನ್ನೋದ್ರ ಮೇಲೆ ಕೂಡ ಟೊಮೆಟೊನ ಹಾಕ್ಕೊಳ್ಬೋದು. 2 ಟೊಮೆಟೊ ಹಾಕ್ಕೊಂಡ್ರೂ ನಡೆಯುತ್ತೆ. ತುಂಬ ಜಾಸ್ತಿ ಟೊಮೆಟೊ ಹಾಕ್ಬಿಟ್ರೆ ಒಂಥರ
ನಾನ್ ವೆಜ್ ಟೇಸ್ಟ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಟೊಮೆಟೊ ಸ್ವಲ್ಪ ಕಮ್ಮಿನೇ ಬಳಸ್ಕೊಳ್ಳಿ. ಇನ್ನು ಟೊಮೆಟೊ ಕೂಡ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ. ಇವಾಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪೌಡರ್ ಏನಿದೆ ಅದನ್ನು ಒಂದು 3 to 3.5 ಸ್ಪೂನ್ನ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಬೇಕಾದಂಥ ಖಾರದ ತಕ್ಕನಾಗಿ ನೀವು ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಹಾಕಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಹಸಿಮೆಣ್ಸಿನ್ಕಾಯ್ದು ಖಾರ ಇರೋದ್ರಿಂದ ನೋಡಿಕೊಂಡು ಬಳಸ್ಕೊಳ್ಳಿ ಸಾಂಬಾರು ಪೌಡರ್ನ ಕೂಡ. ಕೆಲವೊಬ್ರು ಇದಕ್ಕೆ ಅಚ್ಚ ಖಾರದ ಪುಡಿ ಅದ್ರ ಜೊತೆಗೆ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡು ನೀವು ಈ ಮಸಾಲೆನ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈ ರೀತಿ ಸಾಂಬಾರು ಪುಡಿ ಕೂಡ ಬಳಸ್ಕೊಂಡು ಮಾಡ್ಬೋದು. ತುಂಬಾ ರುಚಿಯಾಗಿ ಇರುತ್ತೆ. ಫೈನಲಾಗಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಆ್ಯಂಡ್ ಇದು ಮಸಾಲೆ ಹುರಿಬೇಕಾದಾಗಲೇ ಇದರದ್ದು ಚಿಕನ್ ಸಾಂಬಾರು ಟೇಸ್ಟ್ ಹೇಗೆ ಬರುತ್ತೆ ಅನ್ನೋ ಘಮ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನಾವು ಮಸಾಲೆ ಹೇಗೆ ಮಾಡ್ತೇವೋ ಚಿಕನ್ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಇನ್ನು ಇದೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ತುಂಬ ಬಿಸಿದು ಮಿಕ್ಸಿಗೆ ಹಾಕಿಬಿಟ್ರೆ ಕೆಲವೊಂದು ಸತಿ ತುಂಬ ಓವರ್ಲೋಡ್ ಆಗಿ ಹಾರಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 5-6 ನಿಮಿಷ ಬಿಟ್ಬಿಟ್ರೆ ಬೇಗನೆ ತಣ್ಣಗಾಗ್ಬಿಡುತ್ತೆ. ಈ ರೀತಿ ದೊಡ್ಡ ತಟ್ಟೆಗೆ ಹಾಕಿಬಿಟ್ಟು ಮಸಾಲೆನ ಇಟ್ಬಿಟ್ರೆ. ಸೊ ಹಾಗಾಗಿ ಇದೇ ಪಾತ್ರೆಗೆ ನಾನು ಚಿಕನ್ನ ಕೂಡ ಬೇಯೋಕ್ಕೆ ಹಾಕ್ಬಿಡ್ತೀನಿ. ಇನ್ನು ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2 to 3 ಟೇಬಲ್ ಸ್ಪೂನಷ್ಟು ಆಯಿಲನ್ನ ಹಾಕಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಆ್ಯಂಡ್ ಇದೊಂದು ಸ್ವಲ್ಪ ಮಸಾಲೆ ಹುರಿದಿರೋದ್ರಿಂದ ಆ ಕಡೆ ಈ ಕಡೆ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಈ ರೀತಿ ಮಿಕ್ಸ್ ಮಾಡಬೇಕಾದಾಗ ಈರುಳ್ಳಿ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಆವಾಗ ಸಿಯೋ ಅಂಥ ಚಾನ್ಸಸ್ ಇರೋಲ್ಲ. ಸೊ ಹಾಗಾಗಿ ಇದನ್ನು ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಒಂದು 2 ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ. ಅದಾದಮೇಲೆ ನಾನು ಚಿಕನ್ನ ಏನು ತೆಗೆದಿಟ್ಟಿದ್ದೀನಿ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ಚಿಕನ್ ಕ್ಲೀನ್ ಮಾಡಿಸ್ಬೇಕಾದಾಗಲೇ ನಮ್ಮ ಮನೆಯವ್ರು ಸ್ವಲ್ಪ ಅರಿಶಿನ ಹಾಕಿ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದರೆ. ಸೊ ಹಾಗಾಗಿ ಇದು ಸ್ವಲ್ಪ ಅರಿಶಿನ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಚಿಕನ್ ಬೇಯೋದಕ್ಕೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಗಟ್ಟಿ ಇರುತ್ತೆ. ಇದು ಫಾರಮ್ ಕೋಳಿ ಥರ ತುಂಬ ಬೇಗ ಬೆಂದುಬಿಡೋ ಅಂಥದ್ದು ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ. ಹಾಗಾಗಿ ಕುಕ್ಕರಲ್ಲಿ ಬೇಕಾದರೆ ನಿಮಗೆ ಬೇಗ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ನಾನಿಲ್ಲಿ ತಣ್ಣಗಾಗೋಕ್ಕೆ ಇಟ್ಟಿದ್ದಂಥ ಮಸಾಲೆ ಐಟಮ್ಸ್ನ ರುಬ್ಕೊಂಡು ಬಿಡ್ತೀನಿ. ಇನ್ನು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರೋದಕ್ಕೆ ಕೊಬ್ಬರಿನ ಬಳಸ್ತಾ ಇದ್ದೀನಿ ನಾನು, ಕಾಯಿ ಬಳಸ್ತಾ ಇಲ್ಲ. ಕೊಬ್ಬರಿ ಅದ್ರ ಜೊತೆಗೆ ಗೋಡಂಬಿ ಆ್ಯಂಡ್ ಕಡಲೆ, ಈ 3 ಐಟಮ್ಸ್ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಸಾರು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಸಾರಿನ ಕ್ವಾಂಟಿಟಿ ನಾವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ತಿಕ್ನೆಸ್ ಕೂಡ ನಾವು ಸ್ವಲ್ಪ ಗಟ್ಟಿ ಇದ್ರೇ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ 3 ಐಟಮ್ಸ್ನ ರುಬ್ಕೊಳ್ತೀನಿ. ಫಸ್ಟ್ ಇದು ಹುರಿದಿರೋವಂಥ ಎಲ್ಲ ಮಸಾಲೆ ಐಟಮ್ನ ರುಬ್ಕೊಂಡ್ಬಿಟ್ಟು ಸಾಫ್ಟಾಗಿ ರುಬ್ಕೋಬೇಕು. ಇದನ್ನು ರುಬ್ಕೊಂಡ್ಬಿಟ್ಟು ನಾನಿಲ್ಲಿ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀರು ಹಾಕೋಕ್ಕೆ ಹೋಗಲ್ಲ. ಬಿಕಾಸ್ ಮಸಾಲೆ ಹಿಡಿಯೋದೇ ಇಲ್ಲ ಚಿಕನ್ಗೆ, ಒಂದು ರೀತಿ ನೀರು ಥರ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಮಸಾಲೆ ಹಾಕಾದ್ಮೇಲೆ ಈ ಚಿಕನ್ದು ನೀರು ಏನು ಬಿಟ್ಕೊಂಡಿದೆ ಅದ್ರ ಜೊತೆ ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಆವಾಗ ಚೆನ್ನಾಗಿ ರುಚಿ ಕೂಡ ಹತ್ಕೊಂಡಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರ್ದು. ನಾವು ಮಸಾಲೆ ಹಾಕಿದ ತಕ್ಷಣ ಫುಲ್ ನೀರು ಹಾಕ್ಬಿಟ್ವಿ ಅಂತ ಅಂದರೆ ಟೇಸ್ಟ್ ಒಂಥರ ಚೆನ್ನಾಗಿ ಅನಿಸೋದಿಲ್ಲ. ಕುದ್ದು ಒಂದು ರೀತಿ ಚಿಕನ್ ಎಲ್ಲ ಸೊಪ್ಪಾದಂಗೆ ಅನಿಸ್ಬಿಡುತ್ತೆ, ತುಂಬ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕುದ್ದಾದ್ಮೇಲೆ. ಚಿಕನ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಆಗಲೇ ಹೇಳ್ದಂಗೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಲಿಕ್ಕೆ ನಾನಿಲ್ಲಿ ಕೊಬ್ಬರಿ ಅದ್ರ ಜೊತೆಗೆ ಕ್ಯಾಶು ಆ್ಯಂಡ್ ಕಡಲೆನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಕೂಡ ಸಣ್ಣಕ್ಕೆ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ದ ಸಾರು ಕೂಡ ಗಟ್ಟಿಯಾಗಿ ಬರುತ್ತೆ ಆ್ಯಂಡ್ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವೊಂದು ಸತಿ ಖಾರ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಬಿಕಾಸ್ ಕ್ಯಾಶು ಬಳಸೋದ್ರಿಂದ. ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ಒಂದು ಟೈಮಲ್ಲಿ. ಆ್ಯಂಡ್ ಉಪ್ಪು ಖಾರನೆಲ್ಲ ನೋಡಿಕೊಂಡು
ಎಷ್ಟು ಬೇಕೋ ಅಷ್ಟು ಸಾರು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಬಿಟ್ರೆ ನಾಟಿ ಕೋಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಪೀಸ್ಗಳು ಕೂಡ ಚೆನ್ನಾಗಿ ಇರುತ್ತೆ. ಬಟ್ ಆದರೆ ನನಗೆ ಯಾವಾಗಲೂ ಫಾರಮ್ ಕೋಳಿನೇ ಇಷ್ಟ ಆಗುತ್ತೆ. ಬಟ್ ಆದರೆ ಇದು ಕೂಡ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಸಾಂಬಾರಿಗಿಂತ ಈ ಒಂದು ಸಾಂಬಾರು ಟೇಸ್ಟ್ ಬಹಳನೇ ರುಚಿಯಾಗಿ ಇರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿನ. ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೀವು ಬೇರೆ ಇನ್ಯಾವ ರೀತಿ ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಸ್, ಈ ರೀತಿ ಸಾಂಬಾರು ಮಾಡಿಕೊಂಡು ನನ್ನ ಮಧ್ಯಾಹ್ನದ ಊಟ ಭೋಜನ ಇದಾಗಿತ್ತು ಅಂತ ಹೇಳ್ಬೋದು. ಇನ್ನು ಊಟ ಎಲ್ಲ ಆದಮೇಲೆ ಪಾಪು ಕೂಡ ಎದ್ದ, ಸ್ನಾನ ಮಾಡಿ ಮಲ್ಕೊಂಡಿದ್ದವನು. ಅವನಿಗೂ ಕೂಡ ಎಬ್ಬರಿಸಿ ಹಾಲು ಕುಡಿಸ್ಬಿಟ್ಟು ಮತ್ತೆ ಅವನಿಗೆ ನಿದ್ದೆ ಮಾಡಿಸ್ದೆ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ಅದಾದಮೇಲೆ ತಾನೇ ಮಲಗಿಬಿಡ್ತಾನೆ. ಎಷ್ಟು ಸಾಕ್ಸ್ ಹಾಕಿದ್ರು, ಎಷ್ಟು ಮಿಟನ್ಸ್ ಹಾಕಿದ್ರು ಒದ್ದಿ ತೆಗೆದುಬಿಡ್ತಾನೆ ನನ್ನ ಮುದ್ದು ಕಂದ. ಅವ್ನು ಮಲಗಿರೋದನ್ನು ನೋಡೋದೇ ಚೆಂದ ಅನಿಸುತ್ತೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಮದರ್ಹುಡ್ ಅಂತ ಅನಿಸುತ್ತೆ. ಆ್ಯಂಡ್ ರಿಯಲಿ ಇಟ್ಸ್ ಎ ಬ್ಲೆಸ್ಡ್ ಮೂಮೆಂಟ್. ಪ್ರತಿಯೊಬ್ಬ ತಾಯಂದಿಗೂ ತನ್ನ ಮಗು ಮಲಗೋದನ್ನು ನೋಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ. ನನಗೂ ಕೂಡ ಅದೇ ಖುಷಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.